ಡಿಜಿಟಲ್ ಯುಗ ಆಗಿರೋದ್ರಿಂದ ದಿನೇ ದಿನೇ ಸೈಬರ್ ವಂಚನೆಯ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ಅದರಲ್ಲೂ ಆಧಾರ್ ಕಾರ್ಡ್ ವಂಚನೆಯ ಕೇಸ್ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಹೀಗಾಗಿ ವಂಚಕರಿಗೆ ಆಧಾರ್ ಕಾರ್ಡ್ ನಂಬರ್ ಸಿಕ್ಕರೆ ಸಾಕು, ನಿಮ್ಮ ಮೊಬೈಲ್ಗೆ ಹಣ ಕ್ರೆಡಿಟ್ ಆಗಿರುವ OTP ಕೂಡ ಬರದೆ ಹಣ ಮಂಗಮಾಯ ಆಗುತ್ತೆ. ಸರ್ಕಾರಿ ಸೌಲಭ್ಯ, ಮೂಲ ಸೌಕರ್ಯಗಳನ್ನ ಪಡೆಯೋಕೆ, ಹೊಸ ಸಿಮ್ ಖರೀದಿಗೆ, ಹೀಗೆ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ನ ನೀಡ್ತೀವಿ. ಇದನ್ನೇ ವಂಚಕರು ಬಂಡವಾಳ ಮಾಡಿಕೊಂಡು ನಿಮ್ಮ ಖಾತೆಗೆ ಕನ್ನ ಹಾಕಲಿದ್ದಾರೆ. ಎಚ್ಚರ. ಹೇಗೆ ವಂಚನೆ ಮಾಡ್ತಾರೆ? ವಂಚಕರು ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕಲೆಕ್ಟ್ ಮಾಡ್ತಾರೆ. ಬಳಿಕ ನಿಮ್ಮ ಆಧಾರ್ಗೆ ನೀಡಿದ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಡೇಟಾವನ್ನ ಸಂಗ್ರಹಿಸಿ AEPS ಅಂದ್ರೆ ಆಧಾರ್ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆಯ ಮೂಲಕ ಖಾತೆಯಿಂದ ಹಣ ಕದಿತಾರೆ. ಈ ಅಪರಾಧಗಳನ್ನ ತಡೆಯುವ ಸಲುವಾಗಿ ಮಾಸ್ಕ್ಡ್ ಆಧಾರ್ ಕಾರ್ಡ್ ಎನ್ನುವ ಹೊಸ ವರ್ಷನ್ ಪರಿಚಯಿಸಲಾಗಿದೆ. ಅದನ್ನ ಪಡೆಯುವ ಸುಲಭ ಮಾರ್ಗವನ್ನ ನಾವು ತಿಳಿಸಿಕೊಡ್ತೀವಿ. ಮಾಸ್ಕ್ಡ್ ಆಧಾರ್ ಕಾರ್ಡ್ ಪಡೆಯೋದು ಹೇಗೆ? myaadhar.uidai.gov.in ವೆಬ್ಸೈಟ್ಗೆ ಭೇಟಿ ನೀಡಿ ಲಾಗಿನ್ ಆಗಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಅದರಲ್ಲಿ ನೀಡುವ ಕ್ಯಾಪ್ಚಾ ಕೋಡ್ ನೋಂದಾಯಿಸಿ. ಬಳಿಕ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಬಂದ OTP ಹೊಡೆದು ನಿಮ್ಮ ಸೇವಾ ಕ್ಷೇತ್ರವನ್ನ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಡೆಮೋಗ್ರಾಫಿಕ್ ಡೇಟಾ ವಿಭಾಗದಲ್ಲಿ ನಿಮಗೆ ಮಾಸ್ಕ್ಡ್ ಆಧಾರ್ ಬೇಕಾಗಿದೆಯೇ ಅನ್ನುವ ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಬಳಿಕ ಡೌನ್ಲೋಡ್ ಮಾಡಿ. ಆಗ ನಿಮ್ಮ ಮಾಸ್ಕ್ಡ್ ಆಧಾರ್ ಕಾರ್ಡ್ PDF ಫಾರ್ಮೆಟ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಈ ಮಾಸ್ಕ್ಡ್ ಆಧಾರ್ ಕಾರ್ಡ್ ಹಳೆ ಆಧಾರ್ನಲ್ಲಿದ್ದಂತೆಯೇ ಹೆಸರು, ವಿಳಾಸ, ಭಾವಚಿತ್ರ ಎಲ್ಲವೂ ಇರುತ್ತೆ. ಆದರೆ ಆಧಾರ್ ಕಾರ್ಡ್ನ ಕೊನೆಯ 4 ಸಂಖ್ಯೆಗಳು ಮಾತ್ರವೇ ಗೋಚರ ಆಗುವಂತಿರುತ್ತೆ. ಮೊದಲಿನ 12 ಸಂಖ್ಯೆಗಳನ್ನ ಮರೆ ಮಾಡಲಾಗಿರುತ್ತೆ. ಮಾಸ್ಕ್ಡ್ ಆಧಾರ್ ಕಾರ್ಡ್ ಬಳಸೋದ್ರಿಂದ ವಂಚನೆಯಿಂದ ನೀವು ಪಾರಾಗಬಹುದು.